ಫ್ರೆಂಡ್ಸ್, ನೀವು ಯಾವತ್ತಾದರೂ ಒಂದು ಕೆಲಸ ಮಾಡಬೇಕು ಎಂದು ನಿರ್ಧಾರ ಮಾಡಿಕೊಂಡು ಕೊನೆಯ ಕ್ಷಣದಲ್ಲಿ ಹಿಂದೆ ಸರಿದಿದ್ದೀರಾ? ಉದಾಹರಣೆಗೆ, ಕ್ಲಾಸ್ನಲ್ಲಿ ಪ್ರಶ್ನೆ ಕೇಳಬೇಕೆಂದು ಅನಿಸುತ್ತೆ, ಆದರೆ ಕೈ ಎತ್ತಲು ಭಯ. ಮೀಟಿಂಗ್ನಲ್ಲಿ ಒಂದು ಐಡಿಯಾ ಹೇಳಬೇಕು ಅನಿಸುತ್ತೆ, ಆದರೆ ಮಾತು ಗಂಟಲಲ್ಲೇ ಸಿಕ್ಕಿ ಬೀಳುತ್ತದೆ. ಯಾರನ್ನು ಮಾತನಾಡಿಸಬೇಕು ಅನಿಸುತ್ತದೆ, ಆದರೆ ಮನಸ್ಸಿನೊಳಗೆ ಒಂದು ಚಿಕ್ಕ ಧ್ವನಿ ಹೇಳುತ್ತದೆ, ಅವರು ಏನೆಂದುಕೊಳ್ತಾರೋ ಏನೋ ಎಂದು. ಈ ತಳಮಳ, ಈ ಆತಂಕ, ಈ ಒಳಗಿನ ಸಂಘರ್ಷ ಇವೆಲ್ಲ ನಿಮ್ಮೊಬ್ಬರಿಗೆ ಆಗ್ತಿರೋದಲ್ಲ. ಇದು ನಿಮ್ಮ ಮೆದುಳಿನ ಹಳೆಯ ಸಾಫ್ಟ್ವೇರ್ ಆಟ. ಹೌದು, ನಮ್ಮ ಮೆದುಳು ನಮ್ಮನ್ನು ರಕ್ಷಿಸಲು ನಿರ್ಮಿತವಾಗಿದೆ. ಆದರೆ ಕೆಲವೊಮ್ಮೆ ಅದೇ ರಕ್ಷಣಾ ವ್ಯವಸ್ಥೆ ನಮ್ಮ ಬೆಳವಣಿಗೆಗೆ ದೊಡ್ಡ ಅಡ್ಡಿಯಾಗುತ್ತದೆ. ನಮ್ಮ ಕನಸುಗಳ ಮುಂದೆ ನಿಲ್ತಿರೋದು ಬೇರೆ ಯಾರೂ ಅಲ್ಲ, ನಮ್ಮದೇ ಮೆದುಳು. ಇವತ್ತಿನ ವಿಡಿಯೋದಲ್ಲಿ ನಾವು ಕೇವಲ ಮೋಟಿವೇಶನ್ ಬಗ್ಗೆ ಮಾತನಾಡುವುದಿಲ್ಲ. ಯಾಕಂದ್ರೆ ಮೋಟಿವೇಶನ್ ಒಂದು ತಾತ್ಕಾಲಿಕ ಭಾವನೆ, ಇವತ್ತು ಇದ್ದರೆ ನಾಳೆ ಇರುವುದಿಲ್ಲ. ಬದಲಾಗಿ ವಿಜ್ಞಾನ ಮತ್ತು ಆಧ್ಯಾತ್ಮಿಕ ಸತ್ಯಗಳ ಬಳಸಿ ನಮ್ಮ ಆತ್ಮವಿಶ್ವಾಸವನ್ನು ಹೇಗೆ ಹೆಚ್ಚಿಸಿಕೊಳ್ಳಬಹುದು ಮತ್ತು ಸ್ವಯಂ ನಿಯಂತ್ರಣವನ್ನು ಹೇಗೆ ಸಾಧಿಸಬಹುದು ಎಂಬುದನ್ನು ತಿಳಿದುಕೊಳ್ಳೋಣ. ಈ ವಿಡಿಯೋ ಮುಗಿಯುವ ಹೊತ್ತಿಗೆ ನಿಮ್ಮ ಕೈಯಲ್ಲಿ ನಿಮ್ಮ ಜೀವನವನ್ನು ಬದಲಿಸಬಲ್ಲ 4 ಮೆದುಳಿನ ಹ್ಯಾಕ್ ಮತ್ತು 5 ಪ್ರಮುಖ ಅಭ್ಯಾಸಗಳು ಇರುತ್ತವೆ. ಫ್ರೆಂಡ್ಸ್, ಮೊದಲು ನಾವು ಅರ್ಥ ಮಾಡಿಕೊಳ್ಳಬೇಕಾದದ್ದು ಏನೆಂದರೆ, ಭಯ ಎನ್ನುವುದು ಒಂದು ಕೆಮಿಕಲ್ ರಿಯಾಕ್ಷನ್ ಅಷ್ಟೇ. ನೀವು ಏನಾದರೂ ಹೊಸದನ್ನು ಮಾಡಲು ಹೋದಾಗ, ಉದಾಹರಣೆಗೆ ಸ್ಟೇಜ್ ಮೇಲೆ ಹೋಗುವುದು, ಹೊಸ ವ್ಯಕ್ತಿಯ ಜೊತೆ ಮಾತನಾಡುವುದು, ಹೊಸ ಬಿಸ್ನೆಸ್ ಶುರು ಮಾಡುವುದು ಅಥವಾ ಒಂದು ರಿಸ್ಕ್ ತೆಗೆದುಕೊಳ್ಳುವುದು, ಇಂತಹ ವಿಷಯಗಳು ನಮ್ಮ ಮುಂದೆ ಬಂದಾಗ ನಮ್ಮ ಮೆದುಳಿನಲ್ಲಿ ಅಮಿಗ್ದಾಲ್ ಎಂಬ ಭಾಗ ತಕ್ಷಣ ಆಕ್ಟಿವ್ ಆಗುತ್ತದೆ. ಇದು ನಮ್ಮ ಮೆದುಳಿನ ಸುರಕ್ಷತಾ ಗಾರ್ಡ್. ಅದು ತಕ್ಷಣ ಕಿರುಚುತ್ತದೆ, ಅಪಾಯ, ಅಪಾಯ, ಇದು ಸುರಕ್ಷಿತ ಅಲ್ಲ, ಹಿಂದೆ ಸರಿ ಎಂದು. ನಿಜವಾಗಿಯೂ ಅಪಾಯ ಇದೆಯಾ? ಇಲ್ಲ, ಆದರೆ ನಮ್ಮ ಮೆದುಳು ಅದನ್ನು ತಿಳಿದುಕೊಳ್ಳುವುದಿಲ್ಲ. ಅದು ನಮ್ಮನ್ನು ಕಾಪಾಡಲು ಪ್ರಯತ್ನಿಸುತ್ತದೆ, ಆದರೆ ಅದೇ ಕ್ಷಣ ನಮ್ಮ ಬೆಳವಣಿಗೆಯ ಬಾಗಿಲನ್ನು ಮುಚ್ಚುತ್ತದೆ. ಇಲ್ಲಿ ಬರುತ್ತದೆ ನಮ್ಮ ಮೊದಲ ಹ್ಯಾಕ್. ನಿಮಗೆ ಯಾವುದೇ ಒಂದು ಆಲೋಚನೆ ಬಂದಾಗ ನಿಮ್ಮ ಬಳಿ ಕೇವಲ 3 ಸೆಕೆಂಡ್ಗಳ ಕಾಲಾವಕಾಶವಿರುತ್ತದೆ. 3 ಸೆಕೆಂಡ್ ದಾಟಿದ ಮೇಲೆ ನಮ್ಮ ಮೆದುಳು 1000 ನೆನಪುಗಳನ್ನು ಹುಡುಕುತ್ತದೆ. ಇನ್ನೊಮ್ಮೆ ಮಾಡೋಣ, ಇದು ಸರಿಯಾದ ಸಮಯ ಅಲ್ಲ, ನಾನು ರೆಡಿ ಇಲ್ಲ, ನಾನು ಫೇಲ್ ಆಗಬಹುದು. ಹೀಗಾಗಿ ಏನಾದರೂ ಮಾಡಬೇಕು ಅನ್ನಿಸಿದ ತಕ್ಷಣ 3, 2, 1 ಗೋ ಎಂದು ಎಣಿಸಿ ತಕ್ಷಣ ಕೆಲಸ ಶುರು ಮಾಡಿಬಿಡಿ. ಆಕ್ಷನ್ ಫಸ್ಟ್, ಥಿಂಕ್ ಲೇಟರ್. ಇದನ್ನು 21 ದಿನಗಳ ಕಾಲ ರೂಢಿ ಮಾಡಿಕೊಳ್ಳಿ. ನಿಮ್ಮ ಮೆದುಳಿನಲ್ಲಿ ಹೊಸ ದಾರಿಗಳು ಸೃಷ್ಟಿಯಾಗುತ್ತವೆ. ನಾವು ಆಕ್ಷನ್ ತೆಗೆದುಕೊಂಡಾಗ ಮೆದುಳು ನಮಗೆ ಡೊಪಮಿನ್ ಎಂಬ ಬಹುಮಾನವನ್ನು ನೀಡುತ್ತದೆ. ಆ ಡೊಪಮಿನ್ನೇ ನಮ್ಮ ರಿಯಲ್ ಕಾನ್ಫಿಡೆನ್ಸ್. ಕೆಲವೊಮ್ಮೆ ನಮಗೆ ಅತೀವ ಕೋಪ ಅಥವಾ ಭಯ ಉಂಟಾಗುತ್ತದೆ. ಅಂತಹ ಸಮಯದಲ್ಲಿ ನಾವು ತಕ್ಷಣ ಕೆಟ್ಟದಾಗಿ ರಿಯಾಕ್ಟ್ ಮಾಡುತ್ತೇವೆ. ಮಾತುಗಳು ಕೂಡ ಹೊರಬರುತ್ತವೆ, ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೇವೆ, ನಂತರ ಪಶ್ಚಾತ್ತಾಪ ಪಡುತ್ತೇವೆ. ಫ್ರೆಂಡ್ಸ್, ಇಲ್ಲಿ ಕೆಲಸ ಮಾಡುವುದು 90 ಸೆಕೆಂಡ್ಸ್ ರೂಲ್ಸ್. ಬ್ರೈನ್ ಸೈಂಟಿಸ್ಟ್ ಡಾಕ್ಟರ್ ಜಿಲ್ ಬೋಲ್ಡ್ ಟೆಲಿಯಾರ್ ಪ್ರಕಾರ, ಯಾವುದೇ ಒಂದು ಭಾವನೆ ಅಲೆ ನಮ್ಮ ದೇಹದಲ್ಲಿ ಕೇವಲ 90 ಸೆಕೆಂಡ್ಸ್ಗಳು ಮಾತ್ರ ಇರುತ್ತದೆ. ಆ 90 ಸೆಕೆಂಡ್ಸ್ ನಾವು ಸುಮ್ಮನಿದ್ದರೆ ಆ ಕೆಮಿಕಲ್ ವೇವ್ ತಣ್ಣಗಾಗುತ್ತದೆ. ಆಮೇಲೆ ನಮ್ಮ ಸ್ಮಾರ್ಟ್ ಬ್ರೈನ್ ಆನ್ಲೈನ್ಗೆ ಬರುತ್ತದೆ. ಹೀಗಾಗಿ ಮುಂದಿನ ಬಾರಿ ಯಾರಾದರೂ ನಿಮ್ಮನ್ನು ಬೈದಾಗ ಅಥವಾ ನೀವು ಪ್ಯಾನಿಕ್ ಆದಾಗ 90 ಸೆಕೆಂಡ್ಸ್ ವರೆಗೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳಬೇಡಿ. ಸುಮ್ಮನೆ ದೀರ್ಘವಾಗಿ ಉಸಿರಾಡಿ. ಇನ್ನು ಫ್ರೆಂಡ್ಸ್, ನಮ್ಮ ದೇಹವು ನಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡುತ್ತದೆ ಎಂಬುದು ನಮಗೆಲ್ಲ ಗೊತ್ತು. ಇಲ್ಲೇ ಶುರುವಾಗುತ್ತದೆ ನಮ್ಮ 3ನೇ ಹ್ಯಾಕ್, ವಿನ್ನರ್ ಪೋಸ್ಚರ್. ನಾವುಗಳು ಸಾಮಾನ್ಯವಾಗಿ ಬೇಜಾರಾದಾಗ ಬಗ್ಗಿಕೊಂಡು ತಲೆ ಕೆಳಗೆ ಹಾಕಿ ಭುಜಗಳನ್ನು ಕುಸಿದು ಉಸಿರಾಟ ನಿಧಾನವಾಗಿ ಆಡುತ್ತಾ ಕುಳಿತಿರುತ್ತೇವೆ. ಆದರೆ ಅದೇ ಉಲ್ಟಾ ಮಾಡಿ ನೋಡಿ. ಕೇವಲ 2 ನಿಮಿಷಗಳ ಕಾಲ ಎದೆ ಮುಂದಕ್ಕೆ ಚಾಚಿ ತಲೆ ಎತ್ತಿ ಒಬ್ಬ ಚಾಂಪಿಯನ್ ತರ ನಿಂತುಕೊಳ್ಳಿ. ಹೀಗೆ ಕೇವಲ 2 ನಿಮಿಷ ಮಾಡುವುದರಿಂದ ಸ್ಟ್ರೆಸ್ ಹಾರ್ಮೋನ್ ಕಡಿಮೆಯಾಗುತ್ತದೆ, ಕಾನ್ಫಿಡೆನ್ಸ್ ಹಾರ್ಮೋನ್ ಹೆಚ್ಚಾಗುತ್ತದೆ. ಇನ್ನು 4ನೇ ಹ್ಯಾಕ್, ಎವಿಡೆನ್ಸ್ ಜರ್ನಲ್. ನೀವು ಕುಳಿತು ಯೋಚನೆ ಮಾಡಿ ನೋಡಿ. ನಮ್ಮ ಮೆದುಳು 10 ಒಳ್ಳೆಯದನ್ನು ಮರೆತು 1 ಕೆಟ್ಟದ್ದನ್ನು ಮಾತ್ರ ನೆನಪಿಟ್ಟುಕೊಳ್ಳುತ್ತದೆ. ಇದು ನೆಗೆಟಿವ್ ಬೇಸ್. ಅದಕ್ಕೆ ಮದ್ದೇ ಎವಿಡೆನ್ಸ್ ಜರ್ನಲ್. ಪ್ರತಿ ದಿನ ರಾತ್ರಿ ನೀವು ಕಾನ್ಫಿಡೆಂಟ್ ಆಗಿದ್ದ 3 ಸಣ್ಣ ವಿಷಯಗಳನ್ನು ಬರೆಯಿರಿ. ಉದಾಹರಣೆಗೆ, ಇವತ್ತು ನಾನು ಅಂಗಡಿಯಲ್ಲಿ ಸರಿಯಾಗಿ ಚಿಲ್ಲರೆ ಕೇಳಿದೆ, ಮೀಟಿಂಗ್ನಲ್ಲಿ ಒಂದು ಸಣ್ಣ ಐಡಿಯಾ ಹೇಳಿದೆ ಎಂದು. ಈ ರೀತಿ ದಿನಕ್ಕೆ 3ರಂತೆ 30 ದಿನಗಳ ನಂತರ ನಿಮ್ಮ ಬಳಿ 90 ಸಾಕ್ಷಿಗಳಿರುತ್ತದೆ. ನಿಮ್ಮ ಮೆದುಳು ನಿಮಗೆ ಯೋಗ್ಯತೆ ಇಲ್ಲ ಅಂದಾಗ ಈ ಸಾಕ್ಷಿಗಳನ್ನು ತೋರಿಸಿ ಅದರ ಬಾಯಿ ಮುಚ್ಚಿಸಬಹುದು. ಈ 4 ಸಣ್ಣ ಪ್ರಯತ್ನಗಳು
ನಮ್ಮ ಜೀವನವನ್ನು ಮುಂದೆ ಬದಲಿಸಬಹುದು. ಈಗ ಸ್ವಯಂ ನಿಯಂತ್ರಣದ ಬಗ್ಗೆ ಮಾತನಾಡೋಣ. ಇದು ಕೇವಲ ಇಚ್ಛಾಶಕ್ತಿ ವಿಷಯವಲ್ಲ. ವಿಜ್ಞಾನದ ಪ್ರಕಾರ ಸ್ವಯಂ ನಿಯಂತ್ರಣ ಎಂದರೆ ನಮ್ಮ ಮೆದುಳು ಆಂಟಿ ರೇರ್ ಸಿಂಗ್ಯುಲರ್ ಕಾರ್ಟೆಕ್ಸ್ ಎಸಿಸಿ, ಇದು ಮೆದುಳಿನ ಮುಂಭಾಗದ ಲಿಂಬಿಕ್ ವ್ಯವಸ್ಥೆಯಲ್ಲಿರುವ ಪ್ರಮುಖ ರಚನೆಯಾಗಿದೆ. ಇದು ಮಾಡುವ ಕೆಲಸ ನಮ್ಮ ಒಳಗಿನ ಸಂಘರ್ಷವನ್ನು ಗಮನಿಸುತ್ತದೆ. ನಾವು ಯಾವಾಗ ನಿಯಂತ್ರಣ ಕಳೆದುಕೊಳ್ಳುತ್ತೇವೆ ಗೊತ್ತಾ? ಯಾವಾಗ ನಾವು ನಮ್ಮ ಒಳಗಿನ ಆಲೋಚನೆಗಳನ್ನು ಗಮನಿಸುವುದನ್ನು ನಿಲ್ಲಿಸುತ್ತೇವೋ ಆಗ. ಅಂದರೆ ಅರಿವೇ ನಿಯಂತ್ರಣ. ನಾವು ಒತ್ತಡದಲ್ಲಿದ್ದಾಗ ನಮ್ಮ ಗಮನ ಹೊರಗಿನ ಸಮಸ್ಯೆಯ ಮೇಲೆ ಇರುತ್ತದೆ. ಆಗ ಒಳಗೆ ಏನು ನಡೆಯುತ್ತಿದೆ ಎಂಬುದನ್ನು ಗಮನಿಸಲು 15 ನಿಮಿಷ ಸಮಯ ತೆಗೆದುಕೊಳ್ಳಿ. ನಿಮ್ಮನ್ನೇ ನೀವು ಕೇಳಿಕೊಳ್ಳಿ, ನನಗೆ ಈಗ ಏನಾಗುತ್ತಿದೆ? ಇದರ ಅರಿವು ಹೆಚ್ಚಾದಂತೆ ನಿಮ್ಮ ಸೆಲ್ಫ್ ಕಂಟ್ರೋಲ್ ಕೂಡ ಹೆಚ್ಚಾಗುತ್ತದೆ. ಫ್ರೆಂಡ್ಸ್, ಗ್ರಂಥಗಳ ಪ್ರಕಾರ ಸ್ವಯಂ ನಿಯಂತ್ರಣವು ಕೇವಲ ಒಂದು ಗುಣವಲ್ಲ, ಅದು ಪವಿತ್ರಾತ್ಮದ ಫಲ. ನಾವು ನಮ್ಮ ಸ್ವಂತ ಶಕ್ತಿಯಿಂದ ಎಲ್ಲವನ್ನು ಕಂಟ್ರೋಲ್ ಮಾಡಲು ಹೋದಾಗ ನಾವು ದಣಿಯುತ್ತೇವೆ. ಆದರೆ ನನ್ನಿಂದ ಸಾಧ್ಯವಿಲ್ಲ, ಇವರೇ ಇದನ್ನು ನೀನೇ ನಡೆಸು ಎಂದು ಶರಣಾದಾಗ ನಮಗೆ ಹೆಚ್ಚಿನ ಶಕ್ತಿ ಸಿಗುತ್ತದೆ. ಪ್ರಚೋದನೆಯ ಜೊತೆ ಚೌಕಾಶಿ ಮಾಡಬೇಡಿ. ಚೋದನೆಗಳಿಂದ ದೂರವಿರಿ. ದೊಡ್ಡ ಬದಲಾವಣೆಗಳು ಸಣ್ಣ ಸಣ್ಣ ಕೆಲಸಗಳಿಂದ ಶುರುವಾಗುತ್ತದೆ. ಬೆಳಗ್ಗೆ ಸರಿಯಾದ ಸಮಯಕ್ಕೆ ಏಳುವುದು, ಫೋನ್ ಬಳಸುವುದನ್ನು ಕಡಿಮೆ ಮಾಡುವುದು, ಈ ರೀತಿಯ ಸಣ್ಣ ಸಣ್ಣ ಕೆಲಸಗಳು ನಮ್ಮ ಆತ್ಮ ಸ್ನಾಯುಗಳನ್ನು ಬಲಪಡಿಸುತ್ತದೆ. ಫ್ರೆಂಡ್ಸ್, ಕಾನ್ಫಿಡೆನ್ಸ್ ಮತ್ತು ಸೆಲ್ಫ್ ಕಂಟ್ರೋಲ್ ಒಂದೇ ದಿನ ಬರುವ ಮ್ಯಾಜಿಕ್ ಅಲ್ಲ. ಇದು ಒಂದು ಪ್ರಕ್ರಿಯೆ. ಮೊದಲ 7 ದಿನ ಕಷ್ಟ ಅನಿಸಬಹುದು, ಮುಂದಿನ 7 ದಿನ ಅಭ್ಯಾಸವಾಗುತ್ತದೆ, ಆಮೇಲೆ ಅದು ನಿಮ್ಮ ಸ್ವಭಾವವೇ ಆಗಿಬಿಡುತ್ತದೆ. ಇವತ್ತೇ ನಿರ್ಧರಿಸಿ. ನಾನು ಮೇಲೆ ಹೇಳಿದಂತೆ 3, 2, 1 ಗೋ ರೂಲ್ಸ್ ಅನ್ನು ಅಥವಾ ಎವಿಡೆನ್ಸ್ ಜರ್ನಲ್ ಅನ್ನು ಶುರು ಮಾಡಿ. ಇಂದೇ ಸರಿಯಾದ ಸಮಯ. ಸ್ಟಾರ್ಟ್ ಟುಡೇ. ಈ ವಿಡಿಯೋ ನಿಮ್ಮ ಜೀವನದಲ್ಲಿ ಒಂದು ಸಣ್ಣ ಬದಲಾವಣೆ ತಂದರೂ ಅದು ನನ್ನ ಸಾರ್ಥಕತೆ. ಫ್ರೆಂಡ್ಸ್, ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಷಯ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ಮತ್ತೊಂದು ಮಾಹಿತಿ ತುಂಬಿದ ವಿಡಿಯೋದ ಜೊತೆಗೆ ನಿಮ್ಮನ್ನು ಮತ್ತೆ ಭೇಟಿ ಮಾಡುತ್ತೇನೆ. ಧನ್ಯವಾದಗಳು.